ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು ಸಂಡೇ, ಲೇಜಿ ಸಂಡೇ. ಏನು ಸಂಡೇ? ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಸಂಡೇ ಅಂದ್ರೇ ನನಗಂತೂ ಲೇಜಿ ಸಂಡೇ. ಹಾಗೆ ಸಂಡೇ ದಿನ ಏನೇನು ಕೆಲಸ ಇದೆಯೋ ಅದೆಲ್ಲ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ಕೊಳೋದು. ಇವತ್ತು ತಿಂಡಿಗೆ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀನಿ ರಿತೀಕ್ಷಾ? ಮೊಟ್ಟೆ ಬಿರಿಯಾನಿ. ಸೊ ಇವತ್ತು ರಿತೀಕ್ಷನ್ಗೆ ಎಗ್ ಬಿರಿಯಾನಿ ಬೇಕು ಅಂತ ಹೇಳಿದ್ಲು. ಹಂಗಾಗಿ ಇವತ್ತು ಫ್ರೀ ಡೇ ಅಲ್ವಾ, ಡೈಲಿ ಸ್ಕೂಲ್ ಸ್ಟಾರ್ಟ್ ಆದರೆ ಆ್ಯಕ್ಚುಲಿ ಇಷ್ಟು ಬೇಗ ಹೊರಟೋಗ್ತಾಳೆ, ಇರಲ್ಲ. ಸೊ ಇವತ್ತು ಅವಳಿಗೆ ಏನು ಲೇಟಾಗಿದೆ, ಸಂಡೇ ಲೇಟು, ಹಾಗಾಗಿ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡೋಣ ಅಂಥೇಳಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಇನ್ನು ಕೆಲಸ ಅಂತ ಆ್ಯಕ್ಚುಲಿ 1 ವೀಕದೆಲ್ಲ ಇವತ್ತು ಏನೇನು ಪೆಂಡಿಂಗ್ ಇರುತ್ತೆ ಅದು 1 ವೀಕದ್ದು ಇವಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಬಟ್ಟೆ ಅಂತ ಮಿಷಿನಿಗೆ ಹಾಕಿದ್ದೀನಿ, ತುಂಬ ಬಟ್ಟೆ ಇತ್ತು. ಇವಾಗ ಇನ್ನೂ ತಿಂಡಿ ಆಗಿಲ್ಲ ಆ್ಯಕ್ಚುಲಿ, ಎಲ್ಲಾದರೂ ಫ್ರೆಶ್ ಅಪ್ ಆಗಿದ್ದಾರೆ. ಈಗ ಏನು ಓದ್ಕೋತಾ ಇದ್ದೀರಿ ದೀಕ್ಷಾ? ಹಿಂದಿ ಮ್ಯಾಥ್ಸ್ ಕಂಪ್ಲೀಟ್ ಆಯಿತಾ? ಏಕೆ? ಹುಡುಗು ಮಂಡೇ ಯುಟಿ ಇದೆ, ಅದನ್ನು ನೋಡ್ಕೊತಾ ಇದ್ದಾರೆ. ಇನ್ನು ಲೋಕಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ಕ್ಲೀನ್ ಮಾಡ್ತಿದ್ದಾರೆ. ಸೊ ಇವಾಗ ಬಿರಿಯಾನಿ ಮಾಡೋಕ್ಕೆ ಇಲ್ಲಿ ಆ್ಯಕ್ಚುಲಿ ಎಲ್ಲ ರೆಡಿ ಆಗಿದೆ. ಸೊ ಎಗ್ ಒಂದು ಹಾಕಬೇಕಷ್ಟೇ. ಇವಾಗ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಎಗ್ ಬಿರಿಯಾನಿ ಬಾಯ್ಲ್ ರೆಡಿ. ಸೊ ಆಲ್ರೆಡಿ ಎಗ್ಗೆಲ್ಲ ಬಾಯ್ಲ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಫ್ರೈ ಮಾಡಿ. ಈಗ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ. ಸೊ ಅಮ್ಮ ಏನೋ ಬಟ್ಟೆ ಬೇಕು ಅಂತ ಬಂದು ತೊಗೊಂಡು ಹೋದರು. ಸೊ ನೋಡಿದ್ರಲ್ಲ ಎಗ್ ಬಿರಿಯಾನಿ ಹೆಂಗಿದೆ. ಸೊ ಎಲ್ಲ ಆದಮೇಲೆ ಹೆಂಗೆ ಬಂತು ಅಂತ ತೋರಿಸ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ವಿಜಿಲ್ ಆಯಿತು ಅಂತ ಹೇಳಿದ್ರೆ ರೆಡಿ ಬಿರಿಯಾನಿ. ಸೊ ವಿಜಿಲ್ ಬರೋಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಅದನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಾಗೆ ರಿತಿಕ್ಷನ್ಗೆ ಹೋಮ್ವರ್ಕ್ ಏನಿದೆ ಅದು ವಿಜಿಲ್ ಆಗೋಷ್ಟರಲ್ಲೇ ಅವಳದು ಕೂಡ ಕಂಪ್ಲೀಟ್ ಮಾಡಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು. ಹಾಗೆ ಇವತ್ತು ಸಂಡೇ, 1 ವೀಕಿಂದ ತುಂಬ ದಿನ ಆಯಿತು ವಾರ್ಡ್ರೋಬ್ ಕ್ಲೀನ್ ಮಾಡಿಲ್ಲ. ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಳು, ಏನು ಮಾಡು? ಹಾಯ್ ಮಾಡು. ಊಟ ಆಯ್ತಾ? ತಿಂಡಿ ಆಯ್ತಾ? ತಿಂಡಿ ಅಲ್ವಾ ಇವಾಗ? ಮತ್ತೆ ಅವಾಗಲೇ ಹೇಳ್ಬೇಕಾನೆ ಊಟ ಅಂತ. ಸೊ ರಿತ್ವಿಕ್ಗೆ ಒಂದು ಸ್ವಲ್ಪ ತಿಂಡಿ ತಿನ್ನಿಸಿ ಮತ್ತೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ ಗೈಸ್. ಇನ್ನು ಎಲ್ರಿಗೂ ತಿಂಡಿ ಹಾಕೊಂಡು ಬರೋಷ್ಟರಲ್ಲಿ ಇಲ್ಲಿ ಲೋಕಿರಿದ್ದ ಋತ್ವಿಕ್ನ ಆಟ ಆಡಿಸ್ತಾ ಇದ್ದ ಆ್ಯಕ್ಚುಲಿ. ಸೊ ಕುಕ್ಕರ್ ಬಿಸಿ ಇರುತ್ತಲ್ಲ, ಹಾಗಾಗಿ ಅಲ್ಲಿ ಅವನು ಏನಾದರೂ ಕೈ ಹಿಡ್ದು ಎಳ್ದಾಡ್ತಾನೆ ಅಂತ ಹೇಳಿ ಇಲ್ಲಿ ಕಳಿಸ್ದೆ. ಆ್ಯಕ್ಚುಲಿ ನಾನು ಪಪ್ಪಂಗೆ ಹೊಡಿತೀನಿ ಅಂತ ಹೇಳಿ ಅವ್ನು ಕೋಲ್ ತಂದಿದ್ದ. ಲೋಕಿ ಅಮ್ಮಂಗೆ ಹೊಡಿಯೋಗೋ ಅಂತ ಹೇಳಿ ಕಳಿಸ್ತಾ ಇದ್ದ. ನೋಡಿದ್ರಲ್ಲ ಅವ್ನು ಯಾವ ಥರ ಆಟ ಆಡ್ತಿದ್ದಾನೆ ಅಂತ. ಇನ್ನು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಿದ್ರೆ ಈ ಕಡೆ ಅಮ್ಮ ಸೊಪ್ಪೆಲ್ಲ ಸೋಸಿಡ್ತಾಯಿದ್ರು. ಇನ್ನು ಬೆಳಗ್ಗೆಗೆ ಆ್ಯಕ್ಚುಲಿ ತಿಂಡಿಗೆ ಬೇಕಲ್ಲ, ಹಾಗಾಗಿ ಇನ್ನು ತಿಂಡಿ ಎಲ್ಲ ಸೋಸಾದ್ಮೇಲೆ ಈಗ ತಿಂಡಿ ಹಾಕ್ಕೊಡ್ತಾ ಇದ್ದೆ ಎಲ್ರಿಗೂ. ಫೈನಲಿ ಎಗ್ ಬಿರಿಯಾನಿ ರೆಡಿ ಆಯಿತು. ಹೆಂಗೆ ನೋಡೋಣ ಬನ್ನಿ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಗ್ ಬಿರಿಯಾನಿ. ಸೊ ಈಗ ಎಲ್ಲರಿಗೂ ತಿಂಡಿ ಹಾಕ್ಕೊಡ್ತೀನಿ. ತಿಂಡಿ ಹಾಕ್ಕೊಟ್ಟು ಬಿಸಿ ಬಿಸಿ ಚಳಿಗಂತೂ ತುಂಬ ಸೂಪರಾಗಿ ಬಂದಿದೆ. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿರಿಯಾನಿ ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿದ್ರಲ್ಲ, ಸೊ ತುಂಬ ಸಿಂಪಲ್ಲು ಈಸಿ ರೆಸಿಪಿ. ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ ಆ್ಯಕ್ಚುಲಿ ಅಮ್ಮಂಗೆ, ರಿತಿಕ್ಷನ್ಗೆ ಮತ್ತು ಲೋಕಿಗೆ, ನನಗೂ ಎಲ್ರಿಗೂ. ಸೊ ಮನೇಲಿದ್ದಾಗ ನಾವು ಆ್ಯಕ್ಚುಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ. ಊಟ ಆಗಲಿ ತಿಂಡಿ ಆಗಲಿ ಎಲ್ಲ ಒಟ್ಟಿಗೆ. ಅಮ್ಮ ಋತ್ವಿಕ್ ಕೂಡ ಸ್ವಲ್ಪ ತಿನ್ನಿಸ್ತೀನಿ ಅಭ್ಯಾಸ ಆಗಲಿ ಅಂತೇಳಿ ಅವನಿಗೂ ತಿನ್ನಿಸ್ತಾಯಿದ್ರು. ಸೊ ಅವನಿಗೆ ಖಾರ ಆಗ್ತಾಯಿತ್ತು, ಆದರೂ ತಿನ್ನಿಸ್ತಿತ್ತು ಅಮ್ಮ. ಇಲ್ಲಿ ಅಪ್ಪ ಮಗಳು ಕಾಲು ಎಳ್ಕೊಂಡು ಒಬ್ರಿಗೊಬ್ರಿಗೆ ತೀಟೆ ಮಾಡಿಕೊಂಡು ಇವರಿಬ್ಬರು ತಿಂತಾಯಿದ್ರು. ಇನ್ನು ಅವ್ರಿಗೆ ಹಾಕ್ಕೊಟ್ಟು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಸೊ ಇನ್ನು ತಿಂಡಿ ತಿಂದು ನೆಕ್ಸ್ಟ್ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ವಾರ್ಡ್ರೋಬ್. ಸೊ ಮತ್ತೆ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಬೆಳಗ್ಗೆನೇ ಈಗ ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಇವತ್ತು ಆ್ಯಕ್ಚುಲಿ ಬಿಸಿ ಬಿಸಿ ಎಗ್ ರೈಸ್ ಮಾಡ್ಕೊಂಡಿದ್ವಿ. ಸೊ ರಿತಿಕ್ಷನ್ಗೆ ಚಳಿಗೆ ತುಂಬ ಏನಾದರೂ ಬಿಸಿ ಬಿಸಿನೇ ಕೇಳ್ತಾ ಇರ್ತಾಳೆ.
ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಕೂಡ ಇರ್ತೀವಿ. ಆಮೇಲೆ ಬೇರೆ ದಿವಸ ಎಲ್ಲ ನಾರ್ಮಲ್ ಡೇಸ್ ಎಲ್ಲ ಬೇರೆ ಕೆಲಸ ಏನು ಮಾಡೋಕ್ಕಾಗಲ್ಲ. ಹಾಗೆ ಇವತ್ತು ಸ್ವಲ್ಪ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡಿ ರಿತಿಕ್ಷನ್ಗೆ ದೊಡ್ಡ ಸೈಜ್ ಆಗಿರೋ ಬಟ್ಟೆಗಳೆಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಚಿಕ್ಕ ಸೈಜ್ ಇರೋವಂಥದ್ದನ್ನು ಕೂಡ ಎತ್ತಿಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮನೆಗೆ ಬೇಕಾಗಿರೋದು ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಎಲ್ಲ ಸೆಗ್ರಿಗೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಹೊಸದು ವಾಷಿಂಗ್ ಮಿಷಿನ್ ಕವರ್ ಇದು. ಆ್ಯಕ್ಚುಲಿ ಇದು ಹೊಸದು ಅಂದರೆ ಇದು ಈಗ ಯೂಸ್ ಮಾಡೋದು ಬೇಡ ಅಂಥೇಳಿ ಎತ್ತಿಟ್ಟಿದ್ದೀನಿ. ಹೊಸ ಮನೆಗೆ ಹೋದಾಗ ಹೊಸ ವಾಷಿಂಗ್ ಮಿಷಿನ್ ಕವರ್ ಹಾಕೋಣ ಅಂಥೇಳಿ ಇದು ಅಕ್ಕ ಕೊಟ್ಟು ಕಳಿಸಿದ್ಲು. ಆ್ಯಕ್ಚುಲಿ ಹಂಗೆ ಎತ್ತಿಟ್ಟಿದ್ದೀನಿ. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಸ್ಯಾಟರ್ಡೆ ಸಂಡೇ ಅಷ್ಟೇ ಒಂದು ಸ್ವಲ್ಪ ಫ್ರೀ ಇರೋದು ಅಂತ ಹೇಳಿದ್ರೆ, ಬೇರೆ ದಿವಸ ಯೂಶ್ವಲ್ ಆಗಿ ಕೆಲಸ ಇರುತ್ತಲ್ಲ, ಸೊ ಹಾಗಾಗಿ ಮಾಡೋಕ್ಕಾಗಲ್ಲ. ಈ ಕಡೆ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿ ಎಲ್ಲ ಸೆಗ್ರಿಗೇಟ್ ಮಾಡ್ತಿದ್ರೆ ಇಲ್ಲಿ ರಿತಿಕ್ಷಾ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ. ಹೊಸ ಡ್ರೆಸ್ ಅದು ಆ್ಯಕ್ಚುಲಿ ಅಬಿದು. ಸೊ ಅವಳಿಗೆ ಉದ್ದ ಆಗುತ್ತೆ ಅಂತ ಹೇಳಿ ನಾನು ಎತ್ತಿಟ್ಟಿದ್ದೀನಿ. ಅದು ತುಂಬ ಕಾಸ್ಟ್ಲಿ ಡ್ರೆಸ್ಸಸ್ ಎಲ್ಲ ಬಿಸಾಕಕ್ಕೆ ಮನ್ಸು ಬರಲ್ಲ, ಹಾಗಾಗಿ ಎತ್ತಿಟ್ಟಿರ್ತೀನಿ ಇವಳಿಗೆ ಆಗುತ್ತೆ ಅಂತ. ಅದು ಇನ್ನೂ ಸ್ವಲ್ಪ ಉದ್ದ ಇದೆ, ಅದು ಹಾಕ್ಕೊಂಡು ನೋಡಿ ಇವಳು. ಇದು ಆ್ಯಕ್ಚುಲಿ ಗಾಗ್ರಾ. ಋತ್ವಿಕ್ಗೆ ಆಗೋ ಜರ್ಕಿನ್ ಹಾಕ್ಕೊಂಡು ಅದು ಸ್ಕರ್ಟ್ ಹಾಕ್ಕೊಂಡು ಹೆಂಗೆ ಮಾಡ್ತಾ ಇದ್ದಾಳೆ ನೋಡಿ. ತೆಗಿ ಅದು. ಹಾಂ ಏಕೆ ನೋಡಿ ಹೆಂಗೆ ಯಾವ ಅವತಾರದಲ್ಲಿದ್ದಾಳೆ. ಈಗ ಹಿಂದಿ ಏನಾದ್ರೂ ಓದಿಲ್ಲ ಅಂದರೆ ಬೀಳ್ತಾವೆ ಕಜ್ಜಾಯ. ಇನ್ನು 10 ಮಿನಿಟ್ಸ್ ಟೈಮ್ ಕೊಟ್ಟಿದ್ದೀನಿ ನಿನಗೆ, ಹೋಗು ಅದೆಲ್ಲ ತೆಗೆದ್ಬಿಟ್ಟು ಹೋಗು. ಸೊ ನೋಡಿದ್ರಲ್ಲ ಯಾವ ಥರ ಆಡ್ತಾಳೆ ಅಂತ. ಋತ್ವಿಕ್ ಒಂದು ಕಡೆ, ಅವನೊಂದು ಕಡೆ. ಸೊ ಅವನ್ನ ಆ್ಯಕ್ಚುಲಿ ಅವನು ಮಲಗಿದಾಗ ಕೆಲಸ ಮಾಡ್ಕೋಬೇಕು. ಈಗ ಇವಳು ಎದ್ದಿದ್ರೆ ಇವಳು ಈ ಥರ ಯಾವ್ಯಾವ ಡ್ರೆಸ್ ಹೆಂಗೆ ಹಾಕೋಬೇಕು ಅನ್ನೋದು ಇವಳು ಈ ಥರ ನೋಡ್ಕೊಂಡಿರ್ತಾಳೆ. ಇನ್ನು ತುಂಬ ಉದ್ದ ಆಗಿರೋ ಡ್ರೆಸ್ಸಸ್ಗಳನ್ನೆಲ್ಲ ತೆಗೆದ್ಬಿಡೋಣ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ. ಇದು ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಇದನ್ನು ಕೂಡ ತೆಗೆದಿಡ್ಬೇಕೀಗ. ತುಂಬ ಲೆಂತ್ ಆಗಿರೋದೆಲ್ಲ. ಆ್ಯಕ್ಚುಲಿ ರಿತಿಕ್ಷನ್ಗೆ ಜಾಸ್ತಿ ಪ್ಯಾಂಟು ಶರ್ಟ್ಸೇ ಅವಳು ಲೈಕ್ ಮಾಡೋದು. ಡ್ರೆಸ್ಸಸ್ ಏನು ಅಷ್ಟು ಇಷ್ಟಪಡಲ್ಲ. ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಹೊಸ ಡ್ರೆಸ್ಗಳಂತೂ ತುಂಬ ಇದೆ. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಂಜು ಕೊಟ್ಟು ಕಳಿಸಿದ್ದು. ಸೊ ಈಗ ರಜಕ್ಕೆ ಹೋಗಿದ್ಲಲ್ಲ, ಈಗ ಹಾಲಿಡೇಸ್ಗೆ ಹೋದಾಗೆಲ್ಲ ಏನಾದರೂ ಒಂದೊಂದು ತೆಗೆಸ್ಕೊಂಡೇ ಬರ್ತಿರ್ತಾಳೆ. ಫ್ರಾಕ್ಸ್ ಅಂತೂ ತುಂಬ ಇದೆ. ಆಲ್ಮೋಸ್ಟ್ ಇದು ಫ್ರಾಕ್ಸ್ ಎಲ್ಲ ನಮ್ಮ ಮನೇಲಿ ತುಂಬ ರಿಪೀಟ್. ಹೆಂಗೆ ಅಂತ ಹೇಳಿದ್ರೆ ಫಸ್ಟು ಪೂರ್ವಿ ಹಾಕೊತಾಳೆ. ಪೂರ್ವಿ ಹಾಕೊಂಡ್ಮೇಲೆ ಅಭಿ ಹಾಕೊಂಡ್ಮೇಲೆ ಫಸ್ಟ್ ಪೂರ್ವಿ ಆದ್ಮೇಲೆ ಅಭಿ ಆದ್ಮೇಲೆ ರಿತಿಕ್ಷನ್ಗೆ. ಇದು ಎಷ್ಟೊಂದು ಸಾಫ್ಟ್ ಫ್ರಾಕ್ಸ್ ಅಂತೂ ತುಂಬ ಇದೆ. ಬಟ್ ಇವಳು ಒಂದು ಹಾಕಲ್ಲ. ಅದಕ್ಕೆ ಇವತ್ತೆಲ್ಲ ತೆಗೆದ್ಬಿಟ್ಟು ಅಟ್ಲೀಸ್ಟ್ ಹಾಕೋರಿಗಾದರೂ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲ ತೆಗಿತಾ ಇದ್ದೀನಿ. ಕೆಲವೊಂದು ನೋಡಿ ಇದೆಷ್ಟು ಚೆನ್ನಾಗಿದೆ, ಆದರೆ ಇದು ತುಂಬ ಚಿಕ್ಕದಾಗತ್ತೆ. ಅದಕ್ಕೆ ಈಗ ತೆಗೆದ್ಬಿಡ್ತಾ ಇದ್ದೀನಿ. ಹಾಕೋ ಅಂದರೆ ಹಾಕೊಳೋದೇ ಇಲ್ಲ. ಹಾಕೊಂತೀನಿ. ಮತ್ತೆ ಸಾಫ್ಟ್ ಐತೆ ಹಾಕೊಂಡಿದ್ದೀನಿ. ಅದು ಸಾಫ್ಟ್. ಇದೆಲ್ಲ ಎಲ್ಲ ಹಾಕೊಂತೀಯ? ಕೊಟ್ರೆ ಹಾಕೋತೀನಿ. ನಾನು ಕೊಡಲ್ವಾ? ಹೇಳು, ನಾನು ಕೊಡಲ್ವಾ? ಯಾವ ತರ ಸಹಾಯ ಮಾಡ್ತೀನಲ್ಲ. ತುಂಬ ಅಂದರೆ ತುಂಬಾನೇ ಫ್ರಾಕ್ಸ್ ಇದೆ. ಅವಳು ಒಂದು ಹಾಕಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಎಲ್ಲ ಇಡೋದು ಅಂತ ಹೇಳಿ ಸ್ವಲ್ಪ ರಿತಿಕ್ಷನ್ ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅವಳು ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿ ಹೆಂಗೆ ಕಾಣಿಸುತ್ತೆ ಅವಳ ಡ್ರೆಸ್ ಯಾವ್ದ್ಯಾವ್ದು ತೆಗೆದಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ಇದೆ ನೋಡಿ. ಇದೆಲ್ಲ ಬೇರೆಯವ್ರಿಗೆ ಹಾಕೊಳಕ್ಕೆ ಆಗುತ್ತೆ ಸೈಜಸ್ ಕೂಡ, ಆದರೂ ಅವಳು ಹಾಕಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ. ಇಷ್ಟು ಒಳ್ಳೊಳ್ಳೆ ಡ್ರೆಸ್ಗಳನ್ನ ಬಿಸಾಕೋಕ್ಕೂ ಕೂಡ ಬೇಜಾರಾಗುತ್ತೆ. ಎಷ್ಟೊಂದು ಜನ ಮಕ್ಕಳಿಗೆ ಬಟ್ಟೆ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳಿಗೆ ನೋಡೋರೇ ಇರಲ್ಲ. ನಮ್ಮ ಮನೆಗಳಲ್ಲಿ ಈ ಥರ
ಸೊ ಬೇಡದೇ ಇರೋದನ್ನೆಲ್ಲ ತೆಗ್ಸಿ ವಾರ್ಡ್ರೋಬ್ ಕ್ಲೀನ್ ಮಾಡಿತ್ತು. ಸೊ ಕೆಳಗಡೆ ಅಂತೂ ಈಗ ಎಲ್ಲ ಫೈನಲ್ ಆಗಿ ಈ ರೀತಿ ಆಯಿತು. ಸೊ ಇನ್ನು ಮೇಲ್ಗಡೆ ಎಲ್ಲ ಈ ಥರ ಅರೇಂಜ್ ಮಾಡಿದ್ದೀನಿ. ಇನ್ನು ಇದರಲ್ಲಿ ಆ್ಯಕ್ಚುಲಿ ರಿತಿಕ್ಷನ್ದು ಒಂದು ಹೊಸ ಸ್ವೆಟ್ರ್ ಇತ್ತು, ಆ ಸ್ವೆಟ್ರ್ ಮಿಸ್ ಆಗಿದೆ, ಅದನ್ನು ನಾನು ಹುಡುಕ್ಬೇಕು. ಹಬಿ ಡ್ರೆಸ್ಸಸ್ಸು ಸ್ವಲ್ಪ ಇಲ್ಲೇ ಇದೆ, ಅದನ್ನೆಲ್ಲ ಸೈಡ್ ಮಾಡಿ ಈಗ ಚಳಿ ಸೀಸನ್ ಆಗಿರೋದ್ರಿಂದ ರಿತಿಕ್ಷನ್ ಸ್ವೆಟರ್ ಎಲ್ಲ ಎಲ್ಲಿದೆ ಅಂತ ಹೇಳಿ ನೋಡಬೇಕು. ಸಂಡೇ ಮಾತ್ರ ಸ್ವಲ್ಪ ಫ್ರೀ ಇರೋದ್ರಿಂದ ಇವತ್ತೆಲ್ಲ ಕಂಪ್ಲೀಟ್ ಮನೆ ಕೆಲಸ ಮಾಡೋದೇ ಆಗುತ್ತೆ. ಸೊ ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಈಗ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಅರ್ಧ ಕ್ಲೀನ್ ಆಗಿದೆ, ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ರಿತಿಕ್ಷನ್ ವಾರ್ಡ್ರೋಬ್ ಇವತ್ತು ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಸೊ ಬನ್ನಿ ರಿತಿಕ್ಷನ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋಣ. ಅವಳು ಸ್ವೆಟ್ರ್ ಎಲ್ಲಿದೆ ಹುಡ್ಕೋಣ. ರಿತಿಕ್ಷನ್ದು ಸ್ವೆಟ್ರ್ ಇಲ್ಲ ಸ್ವೆಟ್ರ್ ಇಲ್ಲ ಸ್ವೆಟ್ರ್ ಇಲ್ಲ ಅಂತ ಇದ್ರು. ಈಗ ಖುಷಿನಾ? ಹಾಂ, ಅದೇನಾ ನಿನ್ನ ಸ್ವೆಟ್ರು? ಹೇಳು, ಯಾವ ಕಲರ್ ಅದು? ಆ ಸ್ವೆಟ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ಲು ಅಂತ ಹೇಳಿದ್ರೆ, ಬಾಯಲ್ಲಿ ತೋರಿಸ್ಬಾ ಯಾವುದು ಅಂತ ಗೊತ್ತಾಗುತ್ತೆ ವಿವರ್ಸ್. ಬಾಯಿಲಿ ಬೇಗ ಬಾ ತೋರಿಸು. ನೋಡಿ, ಇದು ಚಿನ್ನ ಆಡ್ದಂಗೆ ಆಡ್ತಿದ್ದಾಳೆ. ಇದೇನಾ? ಹಾಂ, ಈ ಸ್ವೆಟ್ರಿಗೋಸ್ಕರ ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದಾಯ್ತು. ಹೋಗಿನ ಇದು ರಿತಿಕ್ಷನ್ದು ಆ್ಯಕ್ಚುಲಿ. ಇದು ಯಾವಾಗ ಹಾಕೊಂತಿದ್ದೆ ರಿತಿಕ್ಷಾ ಈ ಸ್ವೆಟರು? ಯು ಕೆ ಜಿಲ? ಯು ಕೆ ಜಿಲಲ್ಲ, ಇದು ನೀನು ಚಿಕ್ಕ ಪಾಪು ಆಗಿದ್ದಾಗ. ನೋಡಿ, ನಾನಂತೂ ಜಾಸ್ತಿ ಆ್ಯಕ್ಚುಲಿ ಎತ್ತಿಡೋದು ಜಾಸ್ತಿ, ನಾನು ಬಿಸಾಡಲ್ಲ. ಇದು ರಿತಿಕ್ಷಾ ಹುಟ್ಟಿದಾಗ ತಗೊಂಡಿರೋ ಸ್ವೆಟರ್ ಇದೆ, ರಿತಿಕ್ಷಾ ಪಾಪು ಆದಾಗ ತಗೊಂಡಿರೋದು. ಈಗ ಅವಳಿಗೆ ಒಂದು ತಮ್ಮನಿಗಾಗುತ್ತೆ ಈಗ. ಸೊ ಇವಾಗೆಲ್ಲ ಚಿಕ್ಕ ಚಿಕ್ಕದೆಲ್ಲ ಈಗ ಚಳಿ ಟೈಮ್ ಸ್ಟಾರ್ಟ್ ಆಯ್ತಲ್ಲ. ಸೊ ಇದು ಉಲ್ಲನ್, ಆ್ಯಕ್ಚುಲಿ ಉಲ್ಲನ್ ಮಕ್ಳಿಗೆ ತುಂಬ ಒಳ್ಳೇದು, ಹಾಗಾಗಿ ಅವನಿಗೆ ಇವಾಗ ತೆಗ್ದಿಡ್ತಾ ಇದ್ದೀನಿ. ಇದೂ ಅಷ್ಟೇ, ರಿತಿಕ್ಷನ್ ಸ್ವೆಟರನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ರಿತಿಕ್ಷನ್ದು ಒಂದು ಫೋಟೋಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ರಿತಿಕ್ಷಾ ಸಣ್ಣ ಮಗು ಇದ್ದಾಗ ತೊಗೊಂಡಿರೋದು, ಈಗ ಋತ್ವಿಕ್ಗೆ ಆಗ್ತಾ ಇದೆ. ಆಲ್ಮೋಸ್ಟ್ ಇದೂ ಅಷ್ಟೇ ರಿತಿಕ್ಷನ್ದೇ ಟೋಪಿ. ಇಲ್ಲ, ನಿಂದು ಋತ್ವಿಕ್ಗೆ ಆಗ್ತಾ ಇರೋದು. ಇಲ್ಲ, ರಿತಿಕ್ಷನ್ದು ಇದು. ಸೊ ಫಸ್ಟ್ ಒಂದು ಡಜನ್ ತಂದಿದ್ದೆ ಋತ್ವಿಕ್ ಪ್ಯಾಂಟ್ ಎಲ್ಲ, ಒಂದು ಅರ್ಧ ಡಜನ್ ಅಷ್ಟು ನಾನು ಯೂಸ್ ಮಾಡ್ತಾ ಇದ್ದೆ. ಈಗ ಇನ್ನು ಅರ್ಧ ಡಜನ್ ಎತ್ತಿಟ್ಟಿದ್ದೆ, ಈಗ ಅದನ್ನು ಕೂಡ ತೆಗ್ದಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗ ಚಳಿ ಸ್ಟಾರ್ಟ್ ಆಯ್ತಲ್ಲ. ಸೊ ಚಳಿಗಾಲ ಸ್ಟಾರ್ಟ್ ಆದರೆ ಅವನಿಗೆ ಫುಲ್ ಇರಲಿ ಅಂತ ಹೇಳಿ, ಚಳಿ ಶೀತ ಆಗುತ್ತೆ ಅಂತ ಹೇಳಿ ಇದು ಈ ಸಲ ಋತ್ವಿಕ್ ಕೊಡಿಸಿದ್ದು, ಮಂಜು ಕೊಡಿಸಿದ್ದು. ಇದು ಸಾಫ್ಟ್ ಇದ್ದು ತುಂಬ ಚೆನ್ನಾಗಿದೆ, ಬಟ್ಟೆ ಸಾಫ್ಟ್ ಆಗಿದೆ. ಈಗೆಲ್ಲ ಇವ್ರದ್ದು ಕ್ಲೀನ್ ಮಾಡಬೇಕು. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ರಿತಿಕ್ಷನ್ದಂತೂ ಈಗ ಅರೇಂಜ್ ಮಾಡಾಯಿತು. ಸೊ ಸ್ಪೆಷಲಿ ನಾನಿವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದ ಉದ್ದೇಶನೇ ಈ ಸ್ವೆಟ್ರಿಗೋಸ್ಕರ. ಇಲ್ಲೇ ಯಾಕೆ ಬಂದೆ? ಹಾಂ, ನೋಡಿ, ಕೂತ್ಕೊಂಡು ಓದ್ಕೊ ಅಂತ ಹೇಳಿದ್ರೆ ನಾನು ಎಲ್ಲಿ ಇರ್ತೀನೋ ಅಲ್ಲೇ ಇರಬೇಕು. ಇವಳೊಂಥರ ಅವನೊಂಥರ, ಇಬ್ಬರು ಸರಿಯಾಗಿದ್ದಾರೆ. ಕಿತ್ತಾಡೋದನ್ನು ನಿಮ್ಮ ಜೊತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತೀನಿ, ಹೆಂಗೆ ಕಿತ್ತಾಡ್ತಾರೆ ಈ ರೇಂಜ್ಗೆ ಅಂದರೆ. ಸೊ ಈಗಲೇ ಇಷ್ಟು ಕಿತ್ತಾಡ್ತಾರೆ. ಅವ್ರು ಕಿತ್ತಾಡೋದೊಂದು ದಿವಸ ಅದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಋತ್ವಿಕ್ ಆ್ಯಕ್ಚುಲಿ ಏನು ನಾನು ಜಾಸ್ತಿ ಬಟ್ಟೆ ಏನು ತೆಗ್ದಿಲ್ಲ ಅವನಿಗೆ. ಸೊ ಅವ್ನ ಬರ್ತಡೆಗೆ ಮತ್ತು ಬೇರೆ ಟೈಮಲ್ಲಿ ಬಂದಿರೋ ಮಗು ನೋಡೋಕೆ ಬಂದಿರೋ ಬಟ್ಟೆ ಅಷ್ಟೇ. ಅವನಿಗೆ ನಾನೇನು ತೊಗೊಂಬಂದಿಲ್ಲ, ಎಲ್ಲ ಗಿಫ್ಟ್ ಬಂದಿರೋವೆ ಬಟ್ಟೆ. ಈಗ ಅವನದು ಕೂಡ ಅವನದು ಆ್ಯಕ್ಚುಲಿ ಜಾಸ್ತಿ ಇಲ್ಲ, ಇಷ್ಟೇ ಇರೋದು ಋತ್ವಿಕ್ದು. ಆ್ಯಕ್ಚುಲಿ ಡೈಲಿ ವೇರ್ಸ್ದೆಲ್ಲ ಆ ಕಡೆ ಇಟ್ಟಿರ್ತೀನಿ, ಎಲ್ಲಾದರೂ ಹೋಗಿ ಬರೋಕೆ ಒಂದು 6ರಿಂದ 7 ಜೊತೆ ಇದೆ ಅಷ್ಟೇ. ಇಷ್ಟೇ ಬಟ್ಟೆ ಋತ್ವಿಕ್ಗೆ. ರಿತಿಕ್ಷನ್ ಇವಳದೇ ಜಾಸ್ತಿ ಬಟ್ಟೆ ಇರೋದು, ಸ್ಕೂಲಲ್ಲಿ ಡ್ಯಾನ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಇವಳದೇ ತುಂಬ ಬಟ್ಟೆ. ಸೊ ವಾರ್ಡ್ರೋಬ್ ಅರೇಂಜ್ ಆಯಿತು, ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫೈನಲಿ ರಿತಿಕ್ಷನ್ದು ಇಷ್ಟಿದೆ ಬಟ್ಟೆ. ಸೊ ರಿತಿಕ್ಷನ್ದು ಎಲ್ಲ ಅರೇಂಜ್ ಮಾಡಿ ಆಯಿತು. ಅವಳಿಗೆ ನೆಕ್ಸ್ಟ್ ಇದು ವಾರ್ಡ್ರೋಬಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಬೇಕಾಗಿರೋ ಥಿಂಗ್ಸೇ ಎತ್ತಿಟ್ಟಿರ್ತೀನಿ. ಇನ್ನು ಅವಳಿಗೂ ಕೂಡ ನಾನು ಏನು ತಂದರೂ ಒಂದು ಅರ್ಧ ಡಜನ್ ತಂದಿಟ್ಬಿಟ್ಟಿರ್ತೀನಿ. ಸೊ ನೋಡಿ, ಯಾಕೆಂದರೆ ಸ್ಕೂಲ್ ಇರುತ್ತಲ್ಲ, ಅವಾಗವಾಗ ಹೋಗಿ ತರೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ. ಸೊ ಕಂಪ್ಲೀಟ್ ವಾರ್ಡ್ರೋಬ್ ಈ ಥರ ಕ್ಲೀನ್ ಆಗಿದೆ, ನೋಡಿದ್ರಲ್ಲ.
ಇನ್ನು ಲೋಕಿ ಮಲ್ಕೊಂಡಿದ್ದಾರೆ. ರಿತಿಕ್ಷಾ ನೋಡಿ ನಾನು ಎಲ್ಲಿ ಕೂತ್ಕೊತೀನೋ ಅಲ್ಲಿ ಕೂತ್ಕೊಂಡು ಅವಳದು ಹಿಂದಿ ಊಟಿ ನಡೀತಿದೆ, ಹಾಗಾಗಿ ಅವಳು ಅದನ್ನು ಓದ್ಕೊತಾ ಇದ್ದಾಳೆ. ವಾರ್ಡ್ರೋಬ್ ಅಂತೂ ಕ್ಲೀನ್ ಆಯಿತು. ಪಾಪು ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೀನಿ ಎಲ್ಲೆಲ್ಲಿ ಬೇಕೋ ಅಷ್ಟು. ಈಗ ಕಂಪ್ಲೀಟ್ ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ಈ ಕಡೆದು ಲಾಸ್ಟ್ ಟೈಮೇ ನಾನು ಕ್ಲೀನ್ ಮಾಡಿದ್ದೆ, ಈ ಸೈಡ್ದು ಏನಿಲ್ಲ. ಈ ಕಡೆದೆಲ್ಲ ಅರೇಂಜ್ ಆಗಿದ್ದೆ. ನೋಡಿದ್ರಲ್ಲ, ಸಂಡೇ ಬಂತು ಅಂದರೆ ಕ್ಲೀನಿಂಗು. ಸೊ ಫುಲ್ ಕ್ಲೀನಿಂಗ್ ಆಯಿತು. ವಾರ್ಡ್ರೋಬ್ ಅಂತೂ ದಿನ ಒಂದೊಂದು ಮಾಡ್ಕೊಳಕ್ಕೆ ಆಗಲ್ಲ ಅಂಥೇಳಿ ಸೊ ಸಂಡೇ ಬಂದರೆ ನಾನು ಬರೀ ಬಟ್ಟೆ ಒಗೆಯೋದು ಇಲ್ಲ ವಾರ್ಡ್ರೋಬ್ ಕ್ಲೀನ್ ಮಾಡೋದು ಈ ಥರ ಕೆಲಸನ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಗೊತ್ತೇ ಇದೆ ಯೂಶ್ವಲಿ ಸೊ ಡೈಲಿ 8:30 ಶಾಪಿಗೆ ಹೋಗಬೇಕು. ಹಂಗಾಗಿ ಅಷ್ಟರಲ್ಲೆಲ್ಲ ಮುಗ್ಸೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ. ಈ ಥರ ಸಂಡೇ ಬಂದಾಗ ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆಯೋ ಅದೆಲ್ಲ ಮುಗಿಸ್ಕೊಳ್ತೀನಿ. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬಾಯ್ ಮಾಡು ರಿತಿಕ್ಷಾ.